ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಶ್ರೀ ಕ್ಷೇತ್ರ ಕೋನಕುಂಟ್ಲುನಲ್ಲಿ ಶ್ರಾವಣ ಶನಿವಾರದ ಸಂಭ್ರಮ. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಬೋಡಂಪಲ್ಲಿ ಮಜರ ಶ್ರೀ ಕ್ಷೇತ್ರ ಕೋನಕುಂಟ್ಲುವಿನಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ವೆಂಕಟರಮಣ ನಾರಸಿಂಹಸ್ವಾಮಿ ದೇವಾಲಯದಲ್ಲಿ ಇಂದು ಶ್ರಾವಣ ಮಾಸದ ಮೊದಲನೇ ಶನಿವಾರ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಪ್ರಾರಂಭವಾದವು. ಪೂಜೆಗಾಗಿ ಸತಿ ಪತಿ ಮತ್ತು ಮಕ್ಕಳು ಸಮೇತ ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಭಕ್ತಾದಿಗಳು ಸ್ವಾಮಿಗೆ ತೆಂಗಿನಕಾಯಿ, ಊದ್ಬತ್ತಿ, ಕರ್ಪೂರ, ಹೂವು, ಫಲ ತಾಂಬೂಲ ಸಮರ್ಪಿಸಿದರು. ಪ್ರತಿ ವರ್ಷದಂತೆ ಈ ಬಾರಿಯೂ ಬಂದಿರುವ ಎಲ್ಲಾ ಭಕ್ತಾದಿಗಳಿಗೆ ಸಾಮೂಹಿಕ ಭೋಜನ ವ್ಯವಸ್ಥೆ ಹನುಮೈಗಾರಹಳ್ಳಿ ರಾಯಪಲ್ಲಿ ಗ್ರಾಮಸ್ಥರಿಂದ ಹಮ್ಮಿಕೊಳ್ಳಲಾಗಿತ್ತು. ದೇವರ ಪೂಜೆ ಮುಗಿಸಿಕೊಂಡು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭೋಜನ ಮಾಡುತ್ತಿರುವ ದೃಶ್ಯ ನೋಡಬಹುದು. ಅನ್ನ ಸಂತರ್ಪಣೆಯಲ್ಲಿ ಭಕ್ತಾದಿಗಳು ಸಿಹಿ ಪೊಂಗಲ್, ಅನ್ನ, ರಸ, ಮೊಸರನ್ನ ಸೇವಿಸಿದರು. ಅನ್ನ ಸಂತರ್ಪಣೆ ಕಾರ್ಯ ಯಶಸ್ವಿಯಾಗಲು ರಾಯಪಲ್ಲಿ ಗ್ರಾಮದ ಮುಖಂಡರಾದ ಎಚ್.ವಿ. ವೆಂಕಟರಮಣಪ್ಪ, ಬಿಎಂಸಿ ಮಾಜಿ ಅಧ್ಯಕ್ಷರು ಎಚ್.ಎಂ. ಸಿದ್ದಾರೆಡ್ಡಿ, ಎಚ್.ಬಿ. ಶ್ರೀನಿವಾಸ ರೆಡ್ಡಿ, ಶ್ರೀರಾಮ್ ರೆಡ್ಡಿ, ಎಚ್.ಪಿ. ಶಿವಾರೆಡ್ಡಿರವರು ಅನ್ನ ಸಂತರ್ಪಣೆ ಉಸ್ತುವಾರಿ ವಹಿಸಿಕೊಂಡಿದ್ದರು. ಶ್ರಾವಣ ಶನಿವಾರದಂದು ದೇವಸ್ಥಾನದಲ್ಲಿ ನಡೆದ ಪೂಜಾ ಕೈಂಕರ್ಯಗಳ ಬಗ್ಗೆ ದೇವಾಲಯದ ಪ್ರಧಾನ ಅರ್ಚಕ ಮನು ಸ್ವಾಮಿಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಕೋನಕುಂಟ್ಲು ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸೋನಾ ಕೃಷ್ಣಾರೆಡ್ಡಿ, ಭಟ್ರಳ್ಳಿ ರಾಮಕೃಷ್ಣಾರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಹೇಳಿ ಸ್ವಾಮಿ, ಶ್ರಾವಣ ಶನಿವಾರದ ಒಂದು ಮಹತ್ವದ ಬಗ್ಗೆ ಮತ್ತು ಕೋನಕುಂಟ್ಲು ಒಂದು ದೇವಸ್ಥಾನದ ಒಂದು ದೇವರ ಮಹಿಮೆ ಬಗ್ಗೆ ಸ್ವಲ್ಪ ತಿಳಿಸಿ ಸರ್. ಓಂ ಶ್ರೀ ಗುರುಭ್ಯೋ ನಮಃ.
ಶ್ರೀ ಕ್ಷೇತ್ರ ಕೋನಕುಂಟ್ಲು ಶ್ರೀ ಮಹಾವಿಷ್ಣುವಿನ ಸ್ವರೂಪದಲ್ಲಿ ಉದ್ಭವವಾಗಿರುವಂತಹ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ. ಈ ಕ್ಷೇತ್ರದಲ್ಲಿ ಸುಮಾರು ಪ್ರತಿ ವರ್ಷವೂ ಸಹ ವಿಶೇಷವಾದ ಜಾತ್ರಾ ಮಹೋತ್ಸವಗಳು, ವೈಕುಂಠ ಏಕಾದಶಿ ಹಾಗೂ ಹಿಂದೂ ಸಂಪ್ರದಾಯವಾಗಿ ನಡೀತಕ್ಕಂತಹ ಹಬ್ಬ ಹರಿದಿನಗಳು ಹಾಗೂ ಇವತ್ತಿನ ದಿನ ಮೊದಲನೇ ಆಗಸ್ಟ್ ತಿಂಗಳಲ್ಲಿ ಮೊದಲನೇ ದಿನಾಂಕ 10/8/2024 ಮೊದಲನೇ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಶ್ರಾವಣ ಶನಿವಾರ ಹಾಗೂ ನೆಕ್ಸ್ಟ್ ಬರುವಂತಹ ಎರಡನೇ ಶ್ರಾವಣ ಶನಿವಾರ 17/8/2024 ಹಾಗೂ ಮೂರನೇ ಶ್ರಾವಣ ಶನಿವಾರ ದಿನಾಂಕ 24/8/2024 ನಾಲ್ಕನೇ ಶ್ರಾವಣ ಶನಿವಾರ 31/8/2024 ವಿಶೇಷವಾಗಿ ಈ ಆಗಸ್ಟ್ ತಿಂಗಳಲ್ಲಿ 4 ಶ್ರಾವಣ ಶನಿವಾರಗಳು ಇರುವುದರಿಂದ ಶ್ರೀ ಸ್ವಾಮಿಯವರಿಗೆ ವಿಶೇಷವಾಗಿ ಅಭಿಷೇಕ ಸೇವೆ ಪ್ರಾತಃ ಕಾಲದಲ್ಲಿ 4 ಗಂಟೆಗೆ ಹಾಗೂ ಅಷ್ಟಾವಧಾನ ಸೇವೆ, ಮಹಾನೈವೇದ್ಯ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗದೊಂದಿಗೆ ಸಮಸ್ತ ಭಕ್ತಾದಿಗಳು ಹಾಗೂ ಸಮಸ್ತ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಆಗಮಿಸಿ ಸ್ವಾಮಿಯವರ ದರ್ಶನವನ್ನು ಪಡೆದು ಹಾಗೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪೂಜಾ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಸಹ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಲ್ಲಿ ಸವಿನಯ ಪ್ರಾರ್ಥನೆ. ಶ್ರಾವಣ ಮಾಸದಲ್ಲಿ ಪ್ರತಿ ಶ್ರಾವಣ ಶನಿವಾರದಂದು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಬರುವಂತಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳಿಗೆ ವಿಶೇಷವಾಗಿ ಅನ್ನ ಸಂತರ್ಪಣೆ, ಪೊಂಗಲ್ ಪ್ರಸಾದ ವಿನಿಯೋಗವನ್ನು ಸಹ ವಿತರಣೆ ಮಾಡಲಾಗುತ್ತದೆ. ಹಾಗೂ ರಾಯಪಲ್ಲಿ ಗ್ರಾಮಸ್ಥರಾದಂತಹ ಶ್ರೀರಾಮರೆಡ್ಡಿ ಹಾಗೂ ಅವರ ಕುಲಬಾಂಧವರು, ರಾಯಪಲ್ಲಿ ಗ್ರಾಮಸ್ಥರು ಹಾಗೂ ಸಮಸ್ತ ಪ್ರಜೆಗಳು, ಸಮಸ್ತ ಭಕ್ತಾದಿಗಳು ಸಹ ಈ ಒಂದು ದೇವಾಲಯಕ್ಕೆ ಧನ ಧಾನ್ಯಾದಿಯಾಗಿ ಹಾಗೂ ಶ್ರೀ ಸ್ವಾಮಿಯವರಿಗೆ ಎಲ್ಲ ರೀತಿಯಲ್ಲೂ ಸಹ ಕಾಣಿಕೆ ರೂಪದಲ್ಲಿ ದವಸ ಧಾನ್ಯಗಳನ್ನು ನೀಡಿ ಈ ಒಂದು ಅನ್ನ ಸಂತರ್ಪಣೆಗೆ ಎಲ್ಲರೂ ಸಹ ಸಹಕರಿಸಿ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ.